ಹಾಯ್ ಹಲೋ ಎಲ್ರಿಗೂ ಶುಭೋದಯ. ಇವತ್ತಿನ ಬೆಳಗಿನ ಶುಭೋದಯ ಹೇಳ್ತಾ ನಿಮ್ಗೊಂದು ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ. ಸಿಹಿ ರೆಸಿಪಿಯೊಂದಿಗೆ ನಾನು ಇವತ್ತು ತೋರಿಸ್ಕೊಡಕ್ ಬಂದಿದ್ದೀನಿ. ಹಬ್ಬ ಆಗಿ ವಾರ ಕಳೀತಾ ಬಂತು. ನಾವು ಹಬ್ಬಕ್ಕೆ ಹಸಕಿ ಟೊಮಟ ಮಾಡಿರಲಿಲ್ಲ. ನಮ್ಮ ಮಕ್ಕಳು ಬರ್ತಾರೆ ಅಂತ ಹಬ್ಬಕ್ಕೆ ಬಂದಿಲ್ಲ, ಇವತ್ತು ಬರ್ತಾರೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಡೋಣ ಅಂತ ಹೇಳಿ ಮತ್ತೆ ಹಸಕಿ ಟೊಮಟ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ರೆಡಿ ಆಗಿದ್ದೀನಿ. ಅದು ಒಂದು ವಿಡಿಯೋ ನಿಮಗೂ ಹಾಕೊಂಡು ಶೇರ್ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಪ್ಲೀಸ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ನಮ್ಮ ಮನೆಗೆ ನಮ್ಮನೆಯಿಂದ ಸ್ವಲ್ಪ ರೆಸಿಪಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಶುಭಾಶಯಗಳು ಕಮೆಂಟ್ ನಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇಲ್ಲ ಬನ್ನಿ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ರೆಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಶುಭೋದಯ. ನಾನು ಇವಾಗ ನಮ್ಮ ಮನೆಯಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದನ್ನು ರೇಷನ್ ಅಕ್ಕಿನೇ ತೊಗೊತಾ ಇದ್ದೀನಿ. ಹಸಕಿ ಟೊಮಟಕ್ಕೆ ನಾನು 2.5 ಗ್ಲಾಸು ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಸ್ವಲ್ಪನೇ ಮಾಡ್ಕೊಳೋಣ ಅಂತ ಹೇಳಿ ಮಕ್ಕಳು ಬರ್ತಾ ಇರೋ ಕಾರಣ 2.5 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ 3 ಟೈಮು ಚೆನ್ನಾಗಿ ಕೈಯಲ್ಲೆಲ್ಲ ಅಕ್ಕಿನ ಆ ಥರ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು. 3 ಟೈಮ್ ಚೆನ್ನಾಗಿ ತೊಳೆದ ನಂತರ ನಾವು ಅಕ್ಕಿನ ನೆನೆ ಹಾಕ್ಕೊಬೇಕು. ನಾನೊಂದು 3 ಅವರು ಅಕ್ಕಿನ ನೆನೆಸಿಟ್ಟಿದ್ದೀನಿ ನೋಡಿ. ನೀರು ಹಾಕ್ಬಿಟ್ಟು 3 ಅವರ್ ನೆನೆಸಿಡೋಣ ಅಂತ ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಅಕ್ಕಿ ನೆನಿಬೇಕು. ನೆಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗೇ ಬರುತ್ತೆ ಅಂತ ಹೇಳಿ ನೆಕ್ಸ್ಟು ಇನ್ನು 3 ಅವರ್ ನೆಂದಿದ್ದಾಯಿತು. ನಾನೊಂದು ಜಾರ ಬೌಲ್ಗೆ ಬಗ್ಸ್ತಾ ಇದ್ದೀನಿ. ಅಕ್ಕಿನೆಲ್ಲ ಬಗ್ಸ್ಬಿಟ್ಟು ಒಂದು 1/2 ಅವರ್ ಬಿಟ್ಬಿಡಬೇಕು. ಅದು ತೇವಾಂಶ ಎಲ್ಲ ಹಾರಬೇಕು. ಡ್ರೈ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನೊಂದು 1/2 ಅವರ್ ಬಿಟ್ಬಿಟ್ಟು ಇವಾಗ ಆಗಿದೆ, ಆರಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಅದನ್ನು ನಾನು ಜರಡಿ ಒಳಗೆ ತಿರುಗ್ಕೊತೀನಿ. ಜರಡಿ ಒಳಗೆ ಮಿಕ್ಸಿ ಮಾಡಿರೋದನ್ನು ಜರಡಿ ಒಳಗೆ ತಿರುಗಿಕೊಂಡು ಹಸಿಟ್ಟು ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬರ್ತಾಯಿದೆ ಹಸಿಟ್ಟು. ಇದೇ ಥರ ಮಿಕ್ಸಿ ಮಾಡಿಕೊಂಡು ಮಿಲ್ಗೂ ಹಾಕ್ಸ್ಬೋದು. ಯಾಕಂದರೆ ನಾವು ಸ್ವಲ್ಪ ಇರೋದಕ್ಕೆ ಮನೆಯಲ್ಲೇ ನಾನು ಇದು ಮಾಡ್ಕೊತಾ ಇದ್ದೀನಿ. ಆದ್ದರಿಂದ ನಾನು ಮಿಲ್ಗೆ ಹಾಕ್ಸಿಲ್ಲ. ಇದು ಎಳ್ಳು ಹುರ್ಕೊತಾ ಇದ್ದೀನಿ. ನಾನು ಎಳ್ಳು ಹುರಿದಿಟ್ಕೊಂಡೆ ಫಸ್ಟು, ಹಸಿಟ್ಟೆಲ್ಲ ಆಡಿಸಿ. ನೆಕ್ಸ್ಟ್ ಕಡಲೆಬೀಜ ಹುರ್ಕೊತಾ ಇದ್ದೀನಿ. ಹಸಕಿ ಟೊಮಟಕ್ಕೆ ಎಷ್ಟು ನಾವು ಕಡಲೆಬೀಜ ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ಕಡಲೆಬೀಜ ಹುರಿತಾ ಇದ್ದೀನಿ. ಕಡಲೆಬೀಜ ಹುರಿದ ನಂತರ ನಾನು ಅದನ್ನು ಪೌಡ್ರ್ ಮಾಡಿಕೊಂಡು ವಾರಗಿಟ್ಕೊಳ್ಳೋಣ. ನೆಕ್ಸ್ಟ್ ಬೆಲ್ಲ ಇಟ್ಟಿದ್ದೀನಿ. ನಾನು 2.5 ಪಾವು ಅಕ್ಕಿಗೆ ಅಂದರೆ ಅರ್ಧ ಕೆ ಜಿಗೂ ಸ್ವಲ್ಪ ಹೆಚ್ಚಿಗೆ, ಅರ್ಧ ಕೆ ಜಿಗೂ ಹೆಚ್ಚಿಗೆ ಬೆಲ್ಲ ಹಾಕಿ ನಾನು ಪಾಕ ತೊಗೋಬೇಕು. ಆ ಥರ ಪಾಕ ಬಂದರೆ ಸಾಕು, ಜಾಸ್ತಿ ಪಾಕ ಬರಬಾರ್ದು, ಅಷ್ಟೇ ಪಾಕ ಬರಬೇಕು. ಯಾಕಂದರೆ ಜಾಸ್ತಿ ಪಾಕ ಬಂದರೆ ಬಿರುಪಾಕ ಬರಲೇಬಾರ್ದು ಇದಕ್ಕೆ. ನೆಕ್ಸ್ಟ್ ನಾನು ಆಲ್ರೆಡಿ ಎಲ್ಲ ಹುರಿದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ಕಡಲೆಬೀಜ, ಎಳ್ಳು, ಏಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪನೇ ಹಸಿಟ್ಟು ನಾವು ಪಾಕಕ್ಕೆ ಹಾಕ್ಕೊತಾ ಇರಬೇಕು. ಅದು ಗಂಟು ಆಗದ ರೀತಿ ನೋಡ್ಕೋಬೇಕು, ಗಂಟು ಆಗಬಾರ್ದು. ಎಲ್ಲ ಹಸಿಟ್ಟು ನಾನು ಪಾಕದಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಸಿಟ್ಟು ಹಾಕ್ಕೊಂಡು ತಿರುಗಿ ಕೊಡ್ತಾನೆ ಇರಬೇಕು. ಸ್ವಲ್ಪ ಅದು ಗಟ್ಟಿ ಬರೋವರೆಗೂ ತಿರುಗಿ ಕೊಡ್ತಾ ಇರಬೇಕು. ನೆಕ್ಸ್ಟು ಎಲ್ಲ ಹಸಿಟ್ಟು ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಅದು ಎಲ್ಲ ಫುಲ್ ಹಸಿಟ್ಟು ಹಾಕ್ಕೊಂಡ್ಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಹಸಿಟ್ಟು ಹಾಕಿದ ನಂತರ ಒಂದ್ಸಲಿ ನಾವೆಲ್ಲ ತಿರುಗ್ಕೊಂಬಿಟ್ಟು ನಾವೇನೇನು ಹುರಿದಿಟ್ಕೊಂಡಿರ್ತೀವ ಅದು ಕಡಲೆ ಬೀಜದ ಪುಡಿ ಹಾಕ್ತಾಯಿದ್ದೀನಿ. ನಾನು ಹುರಿದು ಪುಡಿ ಮಾಡಿಟ್ಕೊಂಡಿರೋ ಅಂಥದ್ದು ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ನಾನು ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು ಹಾಕಿದ ನಂತರ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಹಾಕ್ಕೊಂಡು ನೆಕ್ಸ್ಟ್ ಲಾಸ್ಟಿಗೆ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ, ಏಲಕ್ಕಿ ಪೌಡ್ರು. ಇದೆಲ್ಲ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಿ ಅದು ಒಂದು ಅದಕ್ಕೆ ಬಂದಿರುತ್ತೆ, ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಅದಕ್ಕೆ ಬಂದಿದ ನಂತರ ನಾವು ಸಿಮ್ಮಲ್ಲಿ ಇಟ್ಕೊಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಿನಿಮಮ್ ನಾವು ಒಂದು 20 ನಿಮಿಷ ನಾವು ಸಿಮ್ಮಲ್ಲೇ ಚೆನ್ನಾಗಿ ಅವಾಗವಾಗ ತಿರುಗಿ ಕೊಡ್ತಾನೆ ಇರಬೇಕು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ, ರೆಡಿ ಆಯಿತು. ತುಂಬಾ ಟೇಸ್ಟಿ ಇರುತ್ತೆ.
ನಮ್ಮ ಅಜ್ಜಿ ಮನೆ ರೀತಿಲಿ ನಾನು ಇವತ್ತು ರೆಡಿ ಮಾಡಿದ್ದೀನಿ. ಈ ಥರ ಕೈಗೆ ಅಂಟ್ಕೊಬಾರ್ದು, ನೋಡ್ತಾ ಇರ್ಬೋದು. ಚೆನ್ನಾಗಿ ಎಷ್ಟು ಸಿಮ್ಮಲ್ಲಿ ನಾವು ಬೇಯಿಸ್ತೀವೋ ಸಣ್ಣ ಉರಿ ಒಳಗೇ ಸಿಮ್ಮಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಥರ ಬಂದಿದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.